ಇನ್ನು ಇದೇ ವಿಚಾರ ರಾಜ್ಯದಲ್ಲೂ ಕೂಡ ತರಹೇವಾರಿ ರೀತಿಯಾಗಿ ಪ್ರಸ್ತಾಪ ಆಗ್ತಾ ಇದೆ. ಇದನ್ನ ಧರ್ಮದ ವಿಚಾರವಾಗಿನೂ ಕೂಡ ಕೆಲವರು ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ, ಟೀಕೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ರಾಜ್ಯದ ಕೆಲ ನಾಯಕರುಗಳು ಏನೇನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಬನ್ನಿ ಕೇಳೋಣ. ತಿರುಪತಿ ತಿಮ್ಮಪ್ಪ ಬರೀ ನಮ್ಮ ದೇಶದ ಹಿಂದೂಗಳಲ್ಲ, ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಂಥ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪನ ದೇವರು ಅಂತ ಪೂಜೆ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು, ಅಲ್ಲಿ ಪೂಜೆ ಮಾಡಬೇಕು, ಜೊತೆಗೆ ಲಡ್ಡು ಪ್ರಸಾದ ತೊಗೊಂಬಂದ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಯಿತು, ನಮ್ಮ ಇಡೀ ಕುಟುಂಬಕ್ಕೆ ಅದನ್ನು ಕೊಡಬೇಕು. ಇದು ಅನೇಕ ವರ್ಷಗಳಿಂದ ಅನ್ಕೊಂಡ್ಬಂದಿರೋಂಥ ವ್ಯವಸ್ಥೆ. ಆಂಧ್ರ ಪ್ರದೇಶದಲ್ಲೇ ಯಾಕಾಯ್ತು ಇದು? ನಿನ್ನೆ ಇವತ್ತಾಗಲಿಲ್ಲ, ಜಗನ್ಮೋಹನ್ ರೆಡ್ಡಿ ಸಂದರ್ಭದಲ್ಲಿ ಯಾಕಾಯಿತು? ನೀವು ಕೇಳಿದ್ರಲ್ಲ, ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಷಡ್ಯಂತ್ರ. ಸನಾತನ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು, ವೈಎಸ್ ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು, ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು. ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ. ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವ್ರ ಚಿಕ್ಕಪ್ಪ, ಯಾರು ಈಗಿನ ಜಗನ್ಮೋಹನ್ ರೆಡ್ಡಿ ಅವ್ರ ಚಿಕ್ಕಪ್ಪ, ಅವನು ಕ್ರಿಶ್ಚಿಯನ್. ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷ.